ಯಾಕ ಅಡಿಗೆ ಅದು ಮಾಡೋ ಟೈಮ್ ಆಯ್ತು ಕೆಲ್ಸಕ್ಕೆ ಹೋಗೋಣ ಇನ್ನ ಹಂಗೆ ಕುಂತಿಲ್ಲ ಒಲಿ ಮುಂದೆ. ಆರಾಮಿಲ್ಲ ಯಪ್ಪ, ಹೋಗಿ ಹುಡುಗಿ ನಿಂತು ಸಾಕಾಯ್ತು. ಒಂದು ಗಾಡಿ ಸಿಗೋಲ್ಲ, ಮೋಟ್ರ್ ಸಿಗೋಲ್ಲ, ಗಾಳಿ ಬಂದು ಕುಂತೀನಿ. ಯಾ ಅಡಿಗೆ ಮಾಡಂತಿ? ಏ ಅಕ್ಕ ಎದಕ್ ಚಿಂತೆ ಮಾಡ್ತಿ? ನಮ್ಮ ಕಾರ್ಮಿಕ ಸಚಿವರಾದಂತ ಸಂತೋಷ್ ಎಸ್ ಲಾಡ್ ಸರ್ ಅವರು ಒಂದು ಹೊಸ ಯೋಜನೆ ತಂದಾರ. ಏನದು ಯೋಜನೆ ಅಂದ್ರ? ಅದು ಏನವ ಯೋಜನೆ ಅಂದ್ರ 100 ಹೈಟೆಕ್ ಸಂಚಾರಿ ಆರೋಗ್ಯ ಘಟಕ ಅಂತೇಳಿ. ಏನಪ್ಪ ಅದ ಬಿಡಿಸಿ ಹೇಳ, ಕನ್ನಡದಾಗ ಹಂಗ್ಯಾಕ್ ಹೇಳಕತ್ತಿ? ನಮ್ಮಂತ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಅಂತೇಳಿನೇ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಎಸ್ ಲಾಡ್ ಸರ್ ಅವರು ಈ ಯೋಜನೆ ತಂದಾರ. ಇದ್ರ ಬಗ್ಗೆ ಏನು ಹೇಳ್ತೀನಿ ನೋಡ ಹೇಳು. ನೋಂದಾಯಿತ ಕಟ್ಟಡ ಕಾರ್ಮಿಕರಿಗಾಗಿ ಒಳ್ಳೆ ಯೋಜನೆ ತಂದಾರ ನಮ್ಮ ಸಂತೋಷ್ ಲಾಡ್ ಸರ್ ಅವರು. ಈ ವಿಡಿಯೋ ಪೂರ್ತಿ ಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಸಿಗ್ತೈತಿ ನೋಡ್ರಿ. ಯಾಕಂದ್ರೆ ಬಡವ್ರಿಗಾಗಿ ಇದು ಯೋಜನೆ ತಂದಾರ ಸಂತೋಷ್ ಎಸ್ ಲಾಡ್ ಸರ್ ಅವರು. ಇದು ನೋಡ್ರಿ, ನನ್ನ ಅಣ್ಣತಮ್ಮದಾರೆ ಆಗ್ತಂಗ್ಯಾರೆ. ಯಾವಾಗ ಭೀ ಅವ್ರಿಗೆ ಸಪೋರ್ಟ್ ಮಾಡಬೇಕು, ಇವ್ರಿಗೆ ಸಪೋರ್ಟ್ ಮಾಡಬಾರ್ದು ಅನ್ನೋಂಥದ್ದೇನು ಉದ್ದೇಶ ಇಲ್ಲ. ಒಳ್ಳೆ ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಸಪೋರ್ಟ್ ಮಾಡಲೇಬೇಕು. ಯಾವಾಗೂ ಕಷ್ಟ ಅಂತ ಬಂದಾಗ ಸಂತೋಷ್ ಲಾಡ್ ಸರ್ ಅವ್ರು ಅಲ್ಲಿ ಇದ್ದೇ ಇರ್ತಾರಂತ ನಾವು ಸಾಕಷ್ಟು ವಿಡಿಯೋಗಳು ನೋಡಿದೆವು. ನೀವು ನೋಡಿರಿ ಅನ್ಕೋತೀವಿ. ಇಂಥ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ಅವ್ರಿಗೆ ಇನ್ನೂ ಸಾಕಷ್ಟು ಒಳ್ಳೆ ಕೆಲಸ ಮಾಡೋಕೆ ಅವರಿಗೆ ಒಂದು ಅವಕಾಶ ಅಂತ ಸಿಗುತ್ತೆ. ಎಲ್ಲರೂ ಯೂಟ್ಯೂಬ್ ಚಾನಲ್ದಾಗ ನೋಡ್ರಿ, ಇದ್ರ ಬಗ್ಗೆ ಏನಂತ ಗೊತ್ತಾಗ್ಬಿಡುತ್ತೆ. ಬಡವ್ರಿಗಾಗಿ ಯೋಜನೆ ತಂದಾರ. ಎಲ್ಲರೂ ಹೋಗಿ ಯೂಟ್ಯೂಬ್ ಚಾನಲ್ದಾಗ ನೋಡ್ರಿ, ಅದ್ರ ಬಗ್ಗೆ ತಿಳ್ಕೊರಿ.